ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ಹರೇ ಶ್ರೀನಿವಾಸ. ಇವತ್ತು ಅತ್ಯಂತ ಪರಮ ಪವಿತ್ರವಾದ ದಿನ. ಇವತ್ತು ತಿರುಕೋಯಿನಲ್ಲಿರುವ ಶ್ರೀ ರಘುತ್ತಮ ತೀರ್ಥರ ಉತ್ತರ ಆರಾಧನೆ. ಇವತ್ತು ಎಲ್ಲರೂ ಕೂಡ ಬನ್ನಿ, ಅವರ ಆರಾಧನೆಯಲ್ಲಿ ನಾವು ಭಾಗವಹಿಸೋಣ, ನೋಡೋಣ ಬನ್ನಿ. ಹರೇ ಶ್ರೀನಿವಾಸ. ಸ್ವಾಮಿಗಳೆಲ್ಲ ನೋಡ್ತಿದ್ದೀರ, ಭಕ್ತಿಯಿಂದ ನಮಸ್ಕಾರ ಮಾಡಿ. ಅವರು ರಘುತ್ತಮ ತೀರ್ಥರ ಆರಾಧನೆಗೆ ಎಲ್ಲರೂ ಪಾಲ್ಗೊಳ್ಳಿ, ಎಲ್ಲರೂ ಭಾಗವಹಿಸೋಣ ಅಂತ ಕರೀತಾ ಇದ್ದಾರೆ. ಎಲ್ಲರೂ ಹೋಗಿ ನೋಡೋಣವೇ. ಇವಾಗ ನೀವು ನೋಡ್ತಿರೋದು ತಿರುಕೋಯಿನಲ್ಲಿರುವ ಶ್ರೀ ರಘುತ್ತಮ ತೀರ್ಥರಿಗೆ ಪಂಚಾಮೃತ ಅಭಿಷೇಕಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ. ಎಲ್ಲರೂ ನೋಡಿ ಭಕ್ತಿಯಿಂದ ನಮಸ್ಕಾರ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನೀವು ಕೂಡ ಎಲ್ಲಿದ್ದೀರೋ ಅಲ್ಲಿಂದಲೇ ಭಕ್ತಿಯಿಂದ ನಮಸ್ಕಾರ ಮಾಡಿ. ಹರೇ ಶ್ರೀನಿವಾಸ. ಈಗ ನೀವು ನೋಡುತ್ತಿರುವುದು ತಿರುಕೋಯಿನಲ್ಲಿರುವ ಶ್ರೀ ರಘುತ್ತಮ ತೀರ್ಥರ ಬೃಂದಾವನದ ಆವರಣದ ಒಳಗೆ ಶ್ರೀ ಮುಖ್ಯಪ್ರಾಣ ದೇವರಿಗೆ ಶ್ರೀ ಉತ್ತರಾದಿ ಮಠದ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಪಂಚಾಮೃತ ಅಭಿಷೇಕ ಮಾಡ್ತಾ ಇದ್ದಾರೆ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ನೋಡಿದ್ರಲ್ಲ ಮುಖ್ಯಪ್ರಾಣ ದೇವರ ಅಭಿಷೇಕ. ಅದ್ರ ಮೇಲೆ ಮುಖ್ಯಪ್ರಾಣ ದೇವ್ರ ತಲೆ ಮೇಲೆ ಯಾರಿದ್ದಾರೆ? ಶ್ರೀ ಲಕ್ಷ್ಮೀ ನರಸಿಂಹದೇವರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ಅಭಿಷೇಕ ಆಗ್ತಾಯಿದೆ. ಎಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಿಮ್ಮ ಏನೇನು ಮನದ ಇಷ್ಟಾರ್ಥ ಎಲ್ಲನೂ ಮುಖ್ಯಪ್ರಾಣ ದೇವರಲ್ಲಿ ಬೇಡ್ಕೊಳ್ಳಿ. ಹರೇ ಶ್ರೀನಿವಾಸ. ಶ್ರೀ ಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ, ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ. ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ, ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಲವ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ, ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಶ್ರೀ ಲಕ್ಷ್ಮೀ ನರಸಿಂಹ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಇಂದ್ರಾರಮಣ ಗೋವಿಂದ ಗೋವಿಂದ. ಆಂಜನೇಯ ವರದ ಗೋವಿಂದ ಗೋವಿಂದ. ಹರನ್ನಮಃ ಪಾರ್ವತೀಪತಿಯೇ ಹರ ಹರ ಮಹಾದೇವ. ರಾಜಾಧಿರಾಜ ಗುರು ಸಾರ್ವಭೌಮ ವರದ ಗೋವಿಂದ. ಇವಾಗ ನೀವು ನೋಡ್ತಾ ಇದ್ದೀರಲ್ವ, ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಉತ್ತರ ಆರಾಧನೆಯ ಪ್ರಯುಕ್ತ ಅಭಿಷೇಕ ರೆಡಿ ಆಗ್ತಾ ಇದೆ. ಆ ಅಭಿಷೇಕಕ್ಕೆ ಏನೇನು ಪದಾರ್ಥಗಳು ಎಷ್ಟು ಚೆನ್ನಾಗಿ ವೈಭವದಿಂದ ಗೌರವಪೂರ್ವಕವಾಗಿ ಮೆರವಣಿಗೆ ಮೂಲಕ ಎಲ್ಲ ಬ್ರಾಹ್ಮಣರು ಎಷ್ಟು ನಿಷ್ಠೆಯಿಂದ ತೊಗೊಂಡು ಬರ್ತಾ ಇದ್ದಾರೆ, ಮಡಿಯಿಂದ ತೊಗೊಂಬರ್ತಾ ಇದ್ದಾರೆ. ಹಾಲು, ಮೊಸರು, ಬಾಳೆಹಣ್ಣು, ಜೇನುತುಪ್ಪ, ಡ್ರೈ ಫ್ರೂಟ್ಸ್ಗಳು, ಅಂಜೂರ ಹಣ್ಣು, ಏನೇನಿದೆಯೋ ಡ್ರೈ ಫ್ರೂಟ್ಸು ಎಲ್ಲನೂ ಕೂಡ ಎಷ್ಟು ನೀಟಾಗಿ ಅದನ್ನೆಲ್ಲ ಬಿಡಿಸಿ ಸ್ವಚ್ಛ ಮಾಡಿ ನಮ್ಮ ರಘುತ್ತಮ ತೀರ್ಥರಿಗೆ ಅಭಿಷೇಕಕ್ಕೋಸ್ಕರ ಎಲ್ಲರೂ ಬ್ರಾಹ್ಮಣ ಸುವಾಸಿನಿಯರು ಎಲ್ಲರೂ ವೇದೋಕ್ತ ಮಂತ್ರದಿಂದ ಅಭಿಷೇಕ ತೊಗೊಂಡು ಬರ್ತಾ ಇದ್ದಾರೆ. ಇವಾಗ ನೋಡ್ತಾ ಇದ್ದೀರಾ, ರಘುತ್ತಮ ತೀರ್ಥರ ಬೃಂದಾವನಕ್ಕೆ ಅಭಿಷೇಕ ಮಾಡೋಕ್ಕೋಸ್ಕರ ಎಲ್ಲ ರೆಡಿ ಆಗ್ತಾ ಇದೆ. ನೋಡಿ ಎಲ್ಲರೂ ಕೂಡ ತುಂಬ ಜನಕ್ಕೆ ಅನಾನುಕೂಲ ಆಗಿರುತ್ತೆ. ತಿರುಕೊಯ್ಲರಿಗೆ ಬಂದು ರಘುತ್ತಮ ತೀರ್ಥರ ಆರಾಧನೆಯಲ್ಲಿ ಭಾಗವಹಿಸೋಕ್ಕೆ ನಿಮಗೆಲ್ಲ ಆಗಲ್ಲ. ತುಂಬ ನಾನಾ ಥರ ಕಷ್ಟಗಳಿರುತ್ತೆ. ಆದರೆ ಭಗವಂತ ನನ್ನಿಂದ ಈ ಕೃಷ್ಣನ ಸೇವಾ ಅಂತ ಮಾಡಿಸ್ತಾ ಇದ್ದಾನೆ ರಘುತ್ತಮ ತೀರ್ಥರ ಬೃಂದಾವನಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಅಭಿಷೇಕ ಮಾಡ್ತಾ ಇದ್ದಾರೆ. ನೋಡಿ ನೀವೆಲ್ಲ ತುಂಬ ಪುಣ್ಯ ಮಾಡಿದ್ದೀರಾ. ಎಲ್ಲರೂ ಭಯ ಭಕ್ತಿ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ನಮಸ್ಕಾರ ಮಾಡಿ. ನೋಡಿ ಎಲ್ಲ ಡ್ರೈ ಫ್ರೂಟ್ಸಲ್ಲೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಹಾಕ್ತಾ ಇದ್ದಾರೆ. ಎಷ್ಟು ಜನ ಬ್ರಾಹ್ಮಣರು ಎಷ್ಟು ನಿಷ್ಠಾವಂತೆಯಿಂದ ಎಷ್ಟು ಪುಣ್ಯ ಮಾಡಿದ್ದಾರೆ. ಎಲ್ಲದಕ್ಕಿಂತ ಪುಣ್ಯ ನೀವು ಮನೇಲಿ ಕೂತ್ಕೊಂಡು ನೋಡ್ತಾ ಇದ್ದೀರಲ್ಲ, ನೀವು ಮಾಡಿರೋ ಪುಣ್ಯ ಯಾರೂ ಮಾಡಿಲ್ಲ. ಇಲ್ಲಿ ಎಷ್ಟು ಕಷ್ಟ, ತುಂಬ ಜನಕ್ಕೆ ಬರ್ತಾರೆ, ಆಗದೆ ಇರೋರು ಪಾಪ ಮನೇಲಿ ಕೂತ್ಕೊಂಡು ನೋಡ್ತಾರೆ. ಆಗಲಿ, ಭಗವಂತ ಎಷ್ಟು ನಮ್ಮಿಂದ ಎಷ್ಟು ಮಾಡಿಸ್ತಾನೆ ಅದಷ್ಟೇ ನಾವು ಸಂತೋಷ ಪಡಬೇಕು. ನೋಡಿ ಮನೇಲೇ ಕೂತ್ಕೊಂಡು ನೀವೆಲ್ಲರೂ ಭಕ್ತಿಯಿಂದ ಕೈ ಜೋಡಿಸ್ಕೊಂಡು ರಘುತ್ತಮ ತೀರ್ಥ ಬೃಂದಾವನಕ್ಕೆ ಅಭಿಷೇಕ ಮಾಡ್ತಾಯಿದ್ದಾರೆ. ಒಂದೊಂದು ಡ್ರೈ ಫ್ರೂಟ್ಸು, ಎಂತೆಂಥ ಹಣ್ಣುಗಳು. ನೋಡಿ ಇದನ್ನು ಹತ್ತಿರ ಬಂದು ನೋಡಬೇಕು. ನಿಮ್ಮ ಕೈಲಾಗೋರು ಮುಂದಿನ ವರ್ಷದಲ್ಲಿ ಮಾತ್ರ ನೀವು ರಘುತ್ತಮ ತೀರ್ಥರ ಆರಾಧನೆಗೆ ಭಾಗವಹಿಸಬೇಕು. ನೋಡಿ ಸ್ವಾಮಿಗಳು ಎಷ್ಟು ಭಯ ಭಕ್ತಿಯಿಂದ ನೋಡಿ ರಘುತ್ತಮ ತೀರ್ಥ ಬೃಂದಾವನಕ್ಕೆ ಅಭಿಷೇಕ ಮಾಡ್ತಾಯಿದ್ದಾರೆ. ಎಷ್ಟು ಜನ ಬಂದಿದ್ದಾರೆ ಅಂದರೆ ಒಂದು ಚೂರು ಕಾಲಿಡಕ್ಕೂ ಕೂಡ ಜಾಗ ಇಲ್ಲ. ನೋಡಿ ಅಭಿಷೇಕ ಮಾಡ್ತಾಯಿದ್ದಾರೆ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ನೋಡಿ ಇವಾಗೆಲ್ಲನೂ ನೀವು ಹತ್ತಿರದಿಂದ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾಯಿದ್ದಾರೆ.
ಪಂಚಾಮೃತ, ಬಾಳೆಹಣ್ಣು ಏನೇನಿದೆಯೋ ಅದನ್ನೆಲ್ಲ ನೋಡಿ, ಹಾಲು ಅಭಿಷೇಕ, ಮೊಸರು ಅಭಿಷೇಕ, ಬೆಲ್ಲದ ಪುಡಿ ಮತ್ತು ಜೇನುತುಪ್ಪ ಎಲ್ಲನೂ ಕೂಡ ನೋಡಿ ಹಾಕ್ತಾಯಿದ್ದಾರೆ. ಈ ರಘೋತ್ತಮ ತೀರ್ಥ ಬೃಂದಾವನದ ಪಕ್ಕದಲ್ಲೇ ಸತ್ಯಪ್ರಮೋದ ತೀರ್ಥರ ಬೃಂದಾವನವೂ ಇದೆ, ಅದನ್ನು ಕೂಡ ನೀವು ನೋಡಿರುವಂತೆ. ಈಗ ಇವತ್ತಿನ ಕಥಾನಾಯಕರ ಬೃಂದಾವನಕ್ಕೆ ಹಾಲು ಅಭಿಷೇಕ ಮಾಡ್ತಾಯಿದ್ದಾರೆ ನೋಡಿ. ಹಾಲು ಅಭಿಷೇಕ, ಮೊಸರು ಅಭಿಷೇಕ, ತುಪ್ಪ, ಜೇನುತುಪ್ಪ ಎಲ್ಲನೂ ಮಾಡ್ತಾಯಿದ್ದಾರೆ. ನೀವು ಮನೇಲೇ ಕೂತ್ಕೊಂಡು ನೋಡಿ, ಭಕ್ತಿನೇ ನೋಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಗುರುಗಳೇ ಮುಂದಿನ ವರ್ಷಕ್ಕೆ ನಮ್ಮನ್ನು ಅಲ್ಲಿಗೆ ಕರ್ಕೊಂಡೋಗಿ ನಿಮ್ಮ ಎದುರುಗಡೆನೇ ಕೂತ್ಕೊಂಡು ಲೈವ್ ಆಗಿ ನೋಡೋ ಕಾರ್ಯಕ್ರಮ ನಮಗೆ ಸಿಗಲಿ ಅಂತ ನೀವು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ಇಲ್ಲಿಗೆ ಬಂದು ಗುರುಗಳಿಗೆ ಭಕ್ತಿಯಿಂದ 12 ನಮಸ್ಕಾರ ಹಾಕಿದ್ರೆ ನಿಮ್ಮ ವಾಂಛಿತ ಫಲ, ನಿಮ್ಮ ಮನಸ್ಸಲ್ಲಿ ಏನೇನಿದೆಯೋ ಅದನ್ನೆಲ್ಲನೂ ಕೂಡ ನೆರವೇರುತ್ತೆ. ನಿಮ್ಮ ಮನೇಲಿ ಏನೇನು ಸಂಸಾರ ತಾಪತ್ರಯ ಇದೆ, ಏನೇನು ಕಷ್ಟ ಇದೆ ಎಲ್ಲನೂ ಕೂಡ ನೀವು ರಘೋತ್ತಮ ತೀರ್ಥರನ್ನು ಭಕ್ತಿಯಿಂದ, ನಂಬಿಕೆಯಿಂದ, ಶ್ರದ್ಧೆಯಿಂದ ನೀವು ಬೇಡ್ಕೊಳ್ಳಿ ನೋಡಿ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಉತ್ತರಾದಿ ಮಠದ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀ ಪಾದಂಗಳವರು ಅವರ ಅಮೃತ ಹಸ್ತದಿಂದಲೇ ರಘೋತ್ತಮ ತೀರ್ಥರಿಗೆ ಪಂಚಾಮೃತ ಅಭಿಷೇಕ ಮಾಡ್ತಾಯಿದ್ದಾರೆ. ಎಲ್ಲರೂ ಕೂಡ ನೀವು ಸ್ವಾಮಿಗಳ ದರ್ಶನ ಮಾಡ್ಬೋದು, ರಘೋತ್ತಮ ತೀರ್ಥರ ಗುರುಗಳನ್ನ ದರ್ಶನ ಮಾಡ್ಬೋದು. ಭಕ್ತಿಯಿಂದ ನಮಸ್ಕಾರ ಮಾಡಿ, ನಿಮ್ಮ ಮನಸ್ಸಲ್ಲಿ ಏನೇನು ಸ್ತೋತ್ರ ಬರುತ್ತೆ ಅದನ್ನು ಹೇಳ್ಕೊಳ್ಳಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನೋಡ್ತಾ ಇದ್ದೀರಲ್ವ, ಎಲ್ಲರೂ ಡ್ರೈ ಫ್ರೂಟ್ಸ್ ಎಲ್ಲನೂ ಕೂಡ ಎಂತೆಂಥ ಡ್ರೈ ಫ್ರೂಟ್ಸು ನೀವು ಕೇಳೇ ಇಲ್ಲ, ನೋಡೇ ಇಲ್ಲ. ಅಂಥ ಹಣ್ಣುಗಳು ಕೂಡ ಎಷ್ಟು ಸ್ವಚ್ಛ ಮಾಡಿ ಬ್ರಾಹ್ಮಣ ಮುತ್ತೈದೆಯರು ಎಲ್ಲರೂ ಕೂಡ ಸ್ವಚ್ಛ ಮಾಡಿ ನಿಮಗೆ ಎಲ್ಲ ಅವ್ರಿಗೆಲ್ಲನೂ ಕೂಡ ನಿಮಗೆ ಕೊಟ್ಟಿದ್ದಾರೆ. ಅವರು ಅದನ್ನೆಲ್ಲ ತಗೊಂಡು ನೋಡಿ ಬೃಂದಾವನಕ್ಕೆ ಅಭಿಷೇಕ ಮಾಡ್ತಾಯಿದ್ದಾರೆ. ಎಲ್ಲರೂ ಭಕ್ತಿಯಿಂದ ಕೈ ಜೋಡಿಸ್ಕೊಂಡು ನಮಸ್ಕಾರ ಮಾಡಿ. ಶ್ರೀ ಕೃಷ್ಣಾಯ ನಮಃ, ಶ್ರೀ ಕೃಷ್ಣಾಯ ನಮಃ, ಶ್ರೀ ಕೃಷ್ಣಾಯ ನಮಃ, ಶ್ರೀ ಕೃಷ್ಣಾಯ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ನೋಡಿ, ಇಷ್ಟ ತನಕ ಒಣ ದ್ರಾಕ್ಷಿ, ಗೋಡಂಬಿ, ದಾಳಿಂಬ್ರೆ, ಬೆಲ್ಲದ ಪುಡಿ ನೋಡಿ ಎಲ್ಲನೂ ಕೂಡ ಎಷ್ಟು ಚೆನ್ನಾಗಿ ಅಭಿಷೇಕ ಮಾಡ್ತಾಯಿದ್ದಾರೆ. ನೋಡೋಕ್ಕೆ ಕಣ್ಣೇ ಸಾಲದು. ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಂಬುದಕ್ಕೆ. ಅಮ್ಮ ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಂಬುದಕ್ಕೆ. ಇವಾಗ ನೋಡ್ತಾ ಇರೋದು ಮೋಸಂಬಿ ಹಣ್ಣಿಂದೆ ಒಂದು ದೊಡ್ಡ ಹಾರ, ಕಿತ್ತಳೆ ಹಣ್ಣಿಂದೆ ದೊಡ್ಡ ಹಾರ, ಮತ್ತು ದ್ರಾಕ್ಷಿದೆ ದೊಡ್ಡ ಹಾರ, ಆಮೇಲೆ ಸೇಬು ಆ್ಯಪಲ್ದು ದೊಡ್ಡ ಹಾರ. ಈ ಥರ ನೀವು ಹುರಿಲಿ ಪೋಣಿಸ್ಕೊಂಡು ಅಲ್ಲಿ ಕೊಟ್ಟಿದ್ದಾರೆ. ನೀವು ಕೂಡ ಇಲ್ಲಿಗೆ ಬಂದಾಗ, ಮುಂದಿನ ವರ್ಷ ಬಂದಾಗ ನಿಮ್ಮ ಕೈಲೂ ಕೂಡ ನೀವು ಸೇವೆ ಮಾಡ್ಬೋದು. ಕೃಷ್ಣ ನಿಮ್ಮ ಕೈಲಿ ಸೇವಾ ತಗೋತಾನೆ. ನೋಡಿ ಎಷ್ಟು ಚೆನ್ನಾಗಿ ಎಂತೆಂಥ ಡ್ರೈ ಫ್ರೂಟ್ಸ್ ಹಾರ ಎಲ್ಲನೂ ಕೂಡ ನೋಡಿ ಎಷ್ಟು ಚೆಂದ ಹಾಕ್ತಾಯಿದ್ದಾರೆ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಶ್ರೀ ಕೃಷ್ಣಾಯ ನಮಃ, ಶ್ರೀ ಕೃಷ್ಣಾಯ ನಮಃ, ಶ್ರೀ ಕೃಷ್ಣಾಯ ನಮಃ. ಈಗ ಸತ್ಯಪ್ರಮೋದ ತೀರ್ಥರಿಗೆ ಅಲಂಕಾರ ಮಾಡ್ತಾಯಿದ್ದಾರೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ.
ನಿಮಗೆ ಇನ್ನೊಂದು ಗೊತ್ತಾ, ರಘೋತ್ತಮ ತೀರ್ಥರು ಬೃಂದಾವನದ ಮೇಲೆ ಚಾವಣಿ ಅಂತಾರಲ್ಲ ಆ ಥರ ಎಲ್ಲ ಹಾಕಕ್ಕೆ ಬಂದ್ರಂತೆ. ನೋಡಿದ್ರೆ ಬೆಳಗ್ಗೆ 7 ವರ್ಷದಲ್ಲಿ ಆ ಚಾವಣಿ ಎಲ್ಲ ಸುಟ್ಟೋಗಿತ್ತಂತೆ. ಆಮೇಲೆ ಒಂದು ಹುಣಸೆ ಮರ ಇತ್ತಂತೆ, ಆ ಹುಣಸೆ ಮರ ಫುಲ್ಲು ಸುಟ್ಟೋಗಿದೆಯಂತೆ. ಆಮೇಲೆ ಏನೇ ಪ್ರಯತ್ನ ತಲೆ ಮೇಲೆ ನೆರಳಾಗಿರಲಿ, ಪಾಪ ಗುರುಗಳಿಗೆ ಬಿಸಿಲಾಗತ್ತೆ ಅಂತ ಹೇಳಿದ್ದಕ್ಕೆ ಅವರು ಕನಸಲ್ಲಿ ಬಂದು ನನ್ನ ಮೇಲೆ ಏನೂ ಹಾಕಬಾರ್ದು, ಸೂರ್ಯನ ಕಿರಣ ಅಷ್ಟೇ ಬೀಳಬೇಕು, ಮೇಲೆ ಏನೂ ಹಾಕಬಾರ್ದು, ಇವರು ಘಟೋತ್ಕಚ ವಂಶರು ಇವರು ಘಟೋತ್ಕಚ ಅಂಶರು ಇವರು. ಅದರಿಂದ ಇವ್ರಿಗೆ ಯಾವುದೇ ರೀತಿ ಚಾವಣಿ ಗೋಪುರ ಮತ್ತು ಶಿಖರ ಅದೆಲ್ಲ ಯಾವುದೂ ಬೇಡ ಅಂತ ಅಂದ್ಬಿಟ್ಟು ಅಂದಿದ್ದಾರೆ. ಇವರು ಮಹಾಮಹಿಮರು. ಇವ್ರ ಹತ್ರ ಬಂದು ನೀವು ಈ ಭಕ್ತಿಯಿಂದ ಏನು ಕೇಳಿದ್ರು ಕೂಡ ಅವರು ನೆರವೇರಿಸ್ತಾರೆ. ಈಗ ಸತ್ಯಪ್ರಮೋದ ತೀರ್ಥರಿಗೆ ಅಭಿಷೇಕ ಮಾಡ್ತಾಯಿದ್ದಾರೆ ನೋಡಿ. ಇವರು ಗುರುಗಳು ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಇದ್ದಾರಲ್ಲ, ಅವ್ರ ಗುರುಗಳು ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಯಾವಾಗಲೂ ಕೃಷ್ಣನ ಸ್ಮರಣೆ ಜಪ ಮಾಡ್ತಾನೇ ಇದ್ದರೆ ನಿಮಗೆ ಇಂಥ ತೀರ್ಥಕ್ಷೇತ್ರಗಳೆಲ್ಲ ಅವನು ಕಷ್ಟ ಇಲ್ಲದೆ ಸುಲಭವಾಗಿ ಮಾಡಿಸ್ತಾನೆ ನೋಡಿ. ರಘೋತ್ತಮ ತೀರ್ಥರ ಶ್ರೀಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ನೋಡಿದ್ರ ಉತ್ತರಾದಿಮಠ ಸ್ವಾಮಿಗಳು ಎಷ್ಟು ಚೆನ್ನಾಗಿ ಮಂಗಳಾರತಿ ಮಾಡ್ತಾಯಿದ್ದಾರೆ. ಮನೇಲೇ ಕೂತ್ಕೊಂಡು ಭಕ್ತಿಯಿಂದ ನಮಸ್ಕಾರ ಮಾಡಿ ನಿಮ್ಮ ಆಸೆ ಏನೇನಿದೆ, ಮನದ ಇಷ್ಟಾರ್ಥ ಎಲ್ಲ ಕೋರಿಕೆಗಳನ್ನೆಲ್ಲ ಗುರುಗಳೇ ನೆರವೇರಿಸ್ಕೊಡಿ ಅಂತ ಕೇಳ್ಕೊಳ್ಳಿ. ಕೃಷ್ಣಾಯ ನಮಃ ಶ್ರೀ ಶ್ರೀ ಕೃಷ್ಣಾಯ ನಮಃ ಶ್ರೀ ಶ್ರೀ ಕೃಷ್ಣಾಯ ನಮಃ ಶ್ರೀ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮ